ನಮಸ್ಕಾರ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ನಾವು ಇತಿಹಾಸದ ಒಂದು ಅಚ್ಚರಿಯ, ಅಷ್ಟೇ ಕುತೂಹಲಕಾರಿಯಾದ ವಿಷಯದ ಬಗ್ಗೆ ವಿಶ್ಲೇಷಣೆ ಮಾಡಲಿದ್ದೇವೆ. ಅದೇ ಇಂಕಾ ನಾಗರಿಕತೆ. ಕೇವಲ 300 ವರ್ಷಗಳಲ್ಲಿ ಬೆಳೆದು ನಿಂತು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ ಒಂದು ವಿಶಿಷ್ಟ ಸಾಮ್ರಾಜ್ಯವಿದು. ಈ ಶೀರ್ಷಿಕೆ ಗಮನಿಸಿರೇ ನಮಗೆ ಅರ್ಥವಾಗುತ್ತೆ, ಇದು ನಿಜಕ್ಕೂ ಇತಿಹಾಸದ ಒಂದು ಬಹುದೊಡ್ಡ ವಿರೋಧಾಭಾಸ. ಈ ಪ್ರಶ್ನೆ ನೋಡಿದ ತಕ್ಷಣ ನಮ್ಮೆಲ್ಲರ ತಲೆಯಲ್ಲಿ ಒಂದು ಹುಳ ಬಿಟ್ಟಂತಾಗುತ್ತೆ ಅಲ್ವಾ? ಒಮ್ಮೆ ಊಹಿಸ್ಕೊಳ್ಳಿ, ದುಡ್ಡು ಕಾಸು ಅನ್ನೋ ವ್ಯವಸ್ಥೆನೇ ಇರಲಿಲ್ಲ. ಬರೆಯೋಕೆ ಅಥವಾ ಓದೋಕೆ ಒಂದು ಲಿಪಿ ಕೂಡ ಇರಲಿಲ್ಲ. ಆದ್ರೂ 15ನೇ ಶತಮಾನದ ದಕ್ಷಿಣ ಅಮೆರಿಕಾದ ಆಂಡೀಸ್ನಂತಹ ಕಠಿಣ ಪರ್ವತ ಪ್ರದೇಶಗಳಲ್ಲಿ ಇಷ್ಟು ಬೃಹತ್ ಸಾಮ್ರಾಜ್ಯವನ್ನ ಕಟ್ಟಿದ್ದು ಹೇಗೆ? ಯಾವುದೇ ಆಧುನಿಕ ಉಪಕರಣಗಳಿಲ್ಲದೆ ಇಷ್ಟೊಂದು ಅಚ್ಚುಕಟ್ಟಾಗಿ ಆಡಳಿತ ನಡೆಸಿದ್ದು ಖಂಡಿತವಾಗಿಯೂ ಅಸಾಧ್ಯ ಅನ್ನಿಸುತ್ತೆ. ಇದು ಹೇಗೆ ಸಾಧ್ಯವಾಯಿತು ಅಂತ ನಾವು ಹಂತಹಂತವಾಗಿ ಬಿಡಿಸಿ ನೋಡೋಣ. ಇಂಕಾ ಸಾಮ್ರಾಜ್ಯದ ಟೈಮ್ಲೈನ್ ಗಮನಿಸಿದ್ರೆ ನಮ್ಗೆ ಇನ್ನಷ್ಟು ಆಶ್ಚರ್ಯ ಕಾದಿದೆ. 13ನೇ ಶತಮಾನದಲ್ಲಿ ಶುರುವಾದ ಈ ಸಾಮ್ರಾಜ್ಯ ಕೇವಲ 2 ಶತಮಾನದಲ್ಲಿ, ಅಂದ್ರೆ 15ನೇ ಶತಮಾನದ ಹೊತ್ತಿಗೆ ಪಚಾಕುಟಿ ಅನ್ನೋ ರಾಜನ ನಾಯಕತ್ವದಲ್ಲಿ ತನ್ನ ಅತ್ಯುನ್ನತ ಶಿಖರವನ್ನು ತಲುಪಿತು. ಆದರೆ ವಿಪರ್ಯಾಸ ಅಂದ್ರೆ 1530ರ ದಶಕದಲ್ಲಿ ಸ್ಪೇನ್ ದೇಶದವರ ಆಕ್ರಮಣದಿಂದಾಗಿ ಅಷ್ಟೇ ವೇಗದ ಕುಸಿದು ಬಿದ್ದಿತು. ಈ ಅತಿವೇಗದ ಏರಿಕೆ ಮತ್ತು ಅಷ್ಟೇ ವೇಗದ ಕುಸಿತದ ಇತಿಹಾಸ ನಿಜಕ್ಕೂ ಬೆರಗುಗೊಳಿಸುತ್ತೆ. ಸರಿ, ಈಗ ಇವರ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅಂತ ನೋಡೋಣ. ಇದು ಇಂದಿನ ಪೆರು, ಬೊಲಿವಿಯಾ, ಈಕ್ವೆಡಾರ್, ಚಿಲಿ ಮತ್ತು ಅರ್ಜೆಂಟೀನಾವರೆಗೆ ಬಹು ವಿಸ್ತಾರವಾಗಿ ಹರಡಿತು. ಕುಸ್ಕೋ ಅನ್ನೋದು ಇದರ ರಾಜಧಾನಿಯಾಗಿತ್ತು. ಕಡಿದಾದ ಆಂಡೀಸ್ ಪರ್ವತಗಳು, ನದಿಗಳು, ಆಳವಾದ ಕಣಿವೆಗಳು, ಇಂತಹ ಅತ್ಯಂತ ಕಠಿಣ ಭೌಗೋಳಿಕ ಪರಿಸ್ಥಿತಿಯಲ್ಲೂ ಅಲ್ಲಿನ ರೈತರು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದ ರೀತಿ ಮಾತ್ರ ಅಸಾಮಾನ್ಯ. ಆದ್ರೆ ಒಂದು ಮಾತು, ಇಂಕಾಗಳು ಈ ಬೃಹತ್ ಸಾಮ್ರಾಜ್ಯವನ್ನೇನೂ ಶೂನ್ಯದಿಂದ ಕಟ್ಲಿಲ್ಲ. ಅವರಿಗಿಂತ ಮುಂಚೆನೇ ಅಲ್ಲಿ ಕೆಲವು ಸಂಸ್ಕೃತಿಗಳು ಅಸ್ತಿತ್ವದಲ್ಲಿದ್ವು. ಉದಾಹರಣೆಗೆ ಚಾವಿನ್, ನಾಸ್ಕಾ ಮತ್ತು ಮೋಚೆ ಎಂಬ ಪ್ರಾಚೀನ ಸಂಸ್ಕೃತಿಗಳು ಇಂಕಾ ನಾಗರಿಕತೆಗೆ ಒಂದು ಭದ್ರವಾದ ಬುನಾದಿ ಹಾಕಿಕೊಟ್ವು. ತಮ್ಮ ಹಿಂದಿನವರ ಜ್ಞಾನವನ್ನೇ ಬಂಡವಾಳವಾಗಿಟ್ಕೊಂಡು ಇಂಕಾಗಳು ಅದನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದ್ರು. ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದಿದ್ದೇವೆ. ಅದೇ ಅವರ ಆರ್ಥಿಕ ವ್ಯವಸ್ಥೆ. ನಮ್ಮ ಸಾಮಾನ್ಯ ಆರ್ಥಿಕತೆಗಳು ಹೇಗಿರುತ್ತೆ? ಕಾಯಿನ್, ನೋಟು, ಹೀಗೆ ಹಣದ ಮೇಲೆ ನಿಂತಿರುತ್ತೆ. ಆದ್ರೆ ಇಂಕಾ ಆರ್ಥಿಕತೆ ಸಂಪೂರ್ಣವಾಗಿ ವಿನಿಮಯ ಅಂದ್ರೆ ಬಾರ್ಟರ್ ಸಿಸ್ಟಮ್ ಮೇಲೆ ಅವಲಂಬಿತವಾಗಿತ್ತು. ಅಲ್ಲಿ 1 ರೂಪಾಯಿ ಕೂಡ ಚಲಾವಣೆಯಲ್ಲಿ ಇರಲಿಲ್ಲ. ಕಡಿದಾದ ಪರ್ವತಗಳಲ್ಲಿ ಟೆರೆಸ್ ಫಾರ್ಮಿಂಗ್ ಅಂದ್ರೆ ಮೆಟ್ಟಿಲು ಬೇಸಾಯ ಮಾಡಿ ಆಲೂಗಡ್ಡೆ, ಜೋಳ ಬೆಳೆದು ಅದನ್ನೇ ಆರ್ಥಿಕತೆಯ ಮೂಲವಾಗಿಸಿಕೊಂಡಿದ್ರು. ಒಂದು ಬೃಹತ್ ಆರ್ಥಿಕತೆ ದುಡ್ಡಿಲ್ದೆ ಇಷ್ಟು ಚಂದವಾಗಿ ಕೆಲಸ ಮಾಡಿದ್ದು ಇತಿಹಾಸದ ಅತಿದೊಡ್ಡ ವಿರೋಧಾಭಾಸ. ಹಾಗಾದ್ರೆ ದುಡ್ಡಿನ ಆಸೆಯೇ ಇಲ್ಲದೆ ಇಡೀ ಸಮಾಜ ಹೇಗೆ ತಾನೇ ಕೆಲಸ ಮಾಡುತ್ತಿತ್ತು ಅಂತ ನಾವು ಯೋಚಿಸ್ಬೋದು. ಅದಕ್ಕೆ ಸ್ಪಷ್ಟವಾದ ಉತ್ತರವೇ ಈ ಐಲು ವ್ಯವಸ್ಥೆ. ಇದೊಂದು ಅದ್ಭುತವಾದ ಕೌಟುಂಬಿಕ ಮತ್ತು ಸಮುದಾಯ ಆಧಾರಿತ ವ್ಯವಸ್ಥೆ. ಅಂದರೆ ಜನರು ಗುಂಪಾಗಿ ಒಟ್ಟಿಗೆ ದುಡಿಯುತ್ತಿದ್ದರು. ಬಂದ ಪ್ರತಿಫಲವನ್ನ ಎಲ್ಲರೂ ಸಮಾನವಾಗಿ ಹಂಚಿಕೊಳ್ಳುತ್ತಿದ್ದರು. ಈ ಸಮುದಾಯ ಸಹಕಾರ ಮತ್ತು ಹಂಚಿಕೊಳ್ಳುವ ಮನೋಭಾವವೇ ಅವರ ಸಮಾಜದ ಬಹುದೊಡ್ಡ ಶಕ್ತಿಯಾಗಿತ್ತು. ಸರಿ, ಈಗ ಆಡಳಿತದ ಕಡೆ ಬರೋಣ. ಇಷ್ಟೊಂದು ದೊಡ್ಡ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡಲು ಕೇಂದ್ರದಲ್ಲಿ ಒಬ್ಬ ಪ್ರಬಲ ನಾಯಕನಿದ್ದ. ಆತನ ಹೆಸರೇ ಸಾಪಾ ಇಂಕಾ. ಇಡೀ ಸಾಮ್ರಾಜ್ಯದ ಮೇಲೆ ಈತನಿಗೆ ಸಂಪೂರ್ಣ ಹಾಗೂ ನಿರಂಕುಶ ಅಧಿಕಾರವಿತ್ತು. ಅಷ್ಟೇ ಅಲ್ಲ, ಜನರೆಲ್ಲರೂ ಆತನನ್ನ ಭೂಮಿಯ ಮೇಲಿರುವ ಸಾಕ್ಷಾತ್ ದೇವರ ಪ್ರತಿನಿಧಿಯಂತಾನೆ ನಂಬಿದ್ರು ಮತ್ತು ಅಷ್ಟೇ ಭಯಭಕ್ತಿಯಿಂದ ಆತನನ್ನ ಗೌರವಿಸ್ತಿದ್ರು. ಇವರ ಸಮಾಜದ ರಚನೆ ಹೇಗಿತ್ತು ಅಂತ ನೋಡಿದ್ರೆ ಇದು ಮೇಲಿನಿಂದ ಕೆಳಗೆ ಹಂತವಾಗಿತ್ತು. ಅತ್ಯುನ್ನತ ಸ್ಥಾನದಲ್ಲಿ ಸಾಪಾ ಇಂಕಾ, ಆಮೇಲೆ ಅರಸ್ತು ವರ್ಗ, ಆನಂತರ ಯೋಧರು ಮತ್ತು ಅಧಿಕಾರಿಗಳು, ಆಮೇಲೆ ಸಾಮಾನ್ಯ ಜನರು ಮತ್ತು ಕೊನೆಯದಾಗಿ ಕಾರ್ಮಿಕರು. ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಲೇಬೇಕು. ಸಮಾಜದಲ್ಲಿ ಮಹಿಳೆಯರಿಗೆ ಬಹಳ ಮಹತ್ವದ ಸ್ಥಾನಮಾನಗಳಿದ್ದು ನಿಜ. ಆದರೆ ಆಡಳಿತದ ಚುಕ್ಕಾಣಿ ಅಥವಾ ರಾಜಕೀಯ ಅಧಿಕಾರ ಮಾತ್ರ ಕಟ್ಟುನಿಟ್ಟಿನಾಗಿ ಪುರುಷರ ಕೈಯಲ್ಲೇ ಕೇಂದ್ರೀಕೃತವಾಗಿತ್ತು. ಈಗ ನಮ್ಗೊಂದು ಪ್ರಶ್ನೆ ಮೂಡಬಹುದು. ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಮ್ಯಾನೇಜ್ ಮಾಡಿದ್ದು ಹೇಗೆ? ಅದಕ್ಕಾಗಿ ಅವರು ಇಡೀ ರಾಜ್ಯವನ್ನ ಕರಾರುವಾಗಿ 4 ಭಾಗಗಳಾಗಿ ವಿಂಗಡಿಸಿದ್ರು. ಈ 4 ಪ್ರದೇಶಗಳನ್ನ ಅತ್ಯುತ್ತಮವಾದ ರಸ್ತೆಗಳು ಮತ್ತು ಸಂವಹನ ಜಾಲದ ಮೂಲಕ ಕನೆಕ್ಟ್ ಮಾಡಲಾಗಿತ್ತು. ಅಧಿಕಾರಿಗಳು ಮತ್ತು ಬಲಿಷ್ಠ ಸೇನೆಯ ಸಹಾಯದಿಂದ ಆಡಳಿತ ಯಂತ್ರ ಈ 4 ದಿಕ್ಕುಗಳಲ್ಲಿ ಯಾವುದೇ ಅಡೆತಡೆಯಿಲ್ಲದೆ ಅತ್ಯಂತ ದಕ್ಷತೆಯಿಂದ ನಡೆಯುತ್ತಿತ್ತು. ಓಕೆ, ಈಗ ನಾವು ನಮ್ಮ 2ನೇ ಅತಿದೊಡ್ಡ ವಿರೋಧಾಭಾಸಕ್ಕೆ ಬಂದಿದ್ದೇವೆ.
ಬರವಣಿಗೆ ಇಲ್ಲ, ಅಕ್ಷರಗಳಿಲ್ಲ. ಹೀಗಿರುವಾಗ ಸಾಮ್ರಾಜ್ಯದ ಬೃಹತ್ ಲೆಕ್ಕಪತ್ರಗಳನ್ನ, ಮಾಹಿತಿಯನ್ನ ಹೇಗೆ ತಾನೇ ಸ್ಟೋರ್ ಮಾಡ್ತಿದ್ರು? ಅದಕ್ಕಾಗಿ ಅವರು ಕಂಡುಕೊಂಡ ಅದ್ಭುತ ಉಪಾಯವೇ ಕುಯ್ಪು. ಬೇರೆ ಬೇರೆ ಬಣ್ಣದ ದಾರಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಗಂಟುಗಳನ್ನ ಹಾಕುವ ಮೂಲಕ ಜನಸಂಖ್ಯೆ, ಲೆಕ್ಕಪತ್ರ ಮತ್ತು ದಾಖಲೆಗಳನ್ನೆಲ್ಲ ಮೇಂಟೈನ್ ಮಾಡ್ತಿದ್ರು. ಇನ್ನು ಇತಿಹಾಸ ಮತ್ತು ಕಥೆಗಳನ್ನ ಕೇವಲ ಬಾಯಿಂದ ಬಾಯಿಗೆ ಹೇಳುವ ಮೂಲಕ ಅಚ್ಚುಕಟ್ಟಾಗಿ ಉಳಿಸ್ಕೊಂಡು ಬಂದಿದ್ರು. ಇನ್ನು ಅವರ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಹೇಳೋದಾದ್ರೆ ಅವರು ಬಹುದೇವತಾವಾದಿಗಳು. ಇಂಟಿ ಅಂದರೆ ಸೂರ್ಯದೇವರು ಅವರ ಆರಾಧ್ಯ ದೈವ. ಇದರ ಜೊತೆಗೆ ಚಂದ್ರ, ಮಳೆ, ಪರ್ವತಗಳಂತಹ ಪ್ರಕೃತಿಯ ಶಕ್ತಿಗಳಿಗೂ ಪೂಜೆ ಸಲ್ಲಿಸ್ತಿದ್ರು. ಇದಕ್ಕಾಗಿ ಭವ್ಯವಾದ ದೇವಾಲಯಗಳನ್ನೇ ಕಟ್ಟಿದ್ರು. ಪ್ರಕೃತಿಯ ಬಗ್ಗೆ ಅಪಾರವಾದ ಗೌರವ ಇತ್ತು. ಜೊತೆಗೆ ಕೆಲವು ನಿರ್ದಿಷ್ಟ ಧಾರ್ಮಿಕ ಆಚರಣೆಗಳಿಗಾಗಿ ಸಾಂದರ್ಭಿಕವಾಗಿ ಮಾನವ ಬಲಿಯನ್ನು ನೀಡುವ ಪದ್ಧತಿಯೂ ಅವರಲ್ಲಿತ್ತು ಅನ್ನೋದನ್ನ ಇತಿಹಾಸ ವಸ್ತುನಿಷ್ಠವಾಗಿ ದಾಖಲಿಸಿದೆ. ಇಂಕಾಗಳು ಕೇವಲ ಕೃಷಿಕರಷ್ಟೇ ಆಗಿರ್ಲಿಲ್ಲ, ವಿಜ್ಞಾನದಲ್ಲಿಯೂ ಕೂಡ ಅವರು ಮಾಡಿದ್ದ ಸಾಧನೆ ಅಷ್ಟಿಷ್ಟಲ್ಲ. ಅವರ ಖಗೋಳಶಾಸ್ತ್ರದ ಜ್ಞಾನ ಮತ್ತು ಸಂಕೀರ್ಣವಾದ ಕ್ಯಾಲೆಂಡರ್ ಸಿಸ್ಟಮ್ಗಳು ಇವತ್ತಿಗೂ ವಿಜ್ಞಾನಿಗಳಿಗೆ ಆಶ್ಚರ್ಯ ಮೂಡಿಸ್ತವೆ. ಕೃಷಿ ತಂತ್ರಜ್ಞಾನದಲ್ಲಿ ಅವರು 100 ಹೆಜ್ಜೆ ಮುಂದಿದ್ರು. ಅದಕ್ಕೂ ಮಿಗಿಲಾಗಿ ಅವರ ವೈದ್ಯಕೀಯ ಜ್ಞಾನ ಎಷ್ಟರ ಮಟ್ಟಿಗೆ ಸುಧಾರಿತವಾಗಿತ್ತು ಅಂದ್ರೆ ಆ ಕಾಲದಲ್ಲೇ ಅವರು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಗಳನ್ನು ಅಂದ್ರೆ ಸರ್ಜರಿಗಳನ್ನು ಕೂಡ ಮಾಡ್ತಿದ್ರು. ಅಬ್ಬಾ, ನಿಜಕ್ಕೂ ನಂಬೋಕೆ ಕಷ್ಟ ಅಲ್ವಾ? ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದ ವಿಷಯಕ್ಕೆ ಬಂದ್ರೆ ಅವರ ಸಾಧನೆಗೆ ಸಾಟಿಯೇ ಇಲ್ಲ. ಕಲ್ಲುಗಳನ್ನು ಅತ್ಯಂತ ನಿಖರವಾಗಿ ಜೋಡಿಸಿ ಕಟ್ಟಲಾದ ಮಚ್ಚುಪಿಚ್ಚು ಅವರ ವಾಸ್ತುಶಿಲ್ಪದ ಕೌಶಲ್ಯಕ್ಕೆ ಇಡೀ ಜಗತ್ತೇ ಮೆಚ್ಚಿದ ಉದಾಹರಣೆ. ಯಾವುದೇ ಸಿಮೆಂಟ್ ಆಗಲಿ ಗಾರೆ ಆಗಲಿ ಬಳಸದೆ ಕೇವಲ ಕಲ್ಲುಗಳನ್ನು ಕೆತ್ತಿ ಒಂದಕ್ಕೊಂದು ಲಾಕ್ ಮಾಡುವ ಅವರ ಟೆಕ್ನಾಲಜಿ ಅಪ್ರತಿಮವಾದದ್ದು. ಜೊತೆಗೆ ಚಿನ್ನ, ಬೆಳ್ಳಿಯ ಆಭರಣಗಳ ತಯಾರಿಕೆ ಮತ್ತು ಅತ್ಯುತ್ತಮ ಗುಣಮಟ್ಟದ ಬಟ್ಟೆಗಳನ್ನು ನೇಯುವಲ್ಲಿಯೂ ಅವರು ಎತ್ತಿದ ಕೈ. ಆದರೆ ಇಷ್ಟೆಲ್ಲ ಸಾಧನೆಗಳಿದ್ರೂ ಕೂಡ 1530ರ ದಶಕದಲ್ಲಿ ಸ್ಪೇನ್ ದೇಶದವರ ಆಕ್ರಮಣದ ಹೊಡೆತಕ್ಕೆ ಸಿಲುಕಿ ಇಂಕಾ ಸಾಮ್ರಾಜ್ಯ ರಾಜಕೀಯವಾಗಿ ಪತನವಾಯಿತು. ಆದರೇನು? ಒಂದು ಸಾಮ್ರಾಜ್ಯವಾಗಿ ಅವರು ಕಣ್ಮರೆಯಾಗಿರಬಹುದು, ಆದರೆ ಅವರು ಬಿಟ್ಟ ಹೋದ ಆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಇವತ್ತಿಗೂ ದಕ್ಷಿಣ ಅಮೆರಿಕಾದ ಭಾಗಗಳಲ್ಲಿ ಆಳವಾಗಿ ಬೇರೂರಿದೆ. ಅವರ ಕೃಷಿ ವಿಧಾನಗಳು, ಕಲೆ ಮತ್ತು ಭಾಷೆಯ ಕುರುಹುಗಳು ಇಂದಿಗೂ ಅಲ್ಲಿನ ಜನರ ದೈನಂದಿನ ಜೀವನದಲ್ಲಿ ಹೋಗಾಗಿರೋದನ್ನ ನಾವು ಕಾಣಬಹುದು. ಇದೆಲ್ಲವನ್ನೂ ನೋಡಿದ ಮೇಲೆ ಕೊನೆಯದಾಗಿ ಒಂದು ಅತ್ಯಂತ ಆಳವಾದ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡದೇ ಇರದು. ಯಾವುದೇ ಹಣದ ವ್ಯವಸ್ಥೆ ಇಲ್ಲ, ಬರೆಯಲು ಒಂದು ಅಕ್ಷರವೂ ಇಲ್ಲ, ಆದರೂ ಕೇವಲ ಮಾನವ ಶ್ರಮ, ಸಮುದಾಯದ ಸಹಕಾರ ಮತ್ತು ಸಂಘಟನೆಯಿಂದ ಇಷ್ಟೊಂದು ಶಾಶ್ವತವಾದ ಅದ್ಭುತಗಳನ್ನು ನಿರ್ಮಿಸುವುದು ಸಾಧ್ಯವಾಯಿತು ಎಂದಾದರೆ, ಎಲ್ಲಾ ರೀತಿಯ ಆಧುನಿಕ ತಂತ್ರಜ್ಞಾನ, ಯಥೇಚ್ಛ ಸಂಪನ್ಮೂಲಗಳನ್ನು ಹೊಂದಿರುವ ಇಂದಿನ ನಮ್ಮ ಆಧುನಿಕ ಸಮಾಜಗಳನ್ನು ನಿಜಕ್ಕೂ ಮಿತಿಗೊಳಿಸುತ್ತಿರುವುದು ಯಾವುದು? ಮಾನವನ ಸಾಮರ್ಥ್ಯದ ನಿಜವಾದ ಶಕ್ತಿ ಏನು ಎಂಬುದರ ಬಗ್ಗೆ ನಾವೆಲ್ಲರೂ ಒಮ್ಮೆ ಆಳವಾಗಿ ಯೋಚಿಸಲೇಬೇಕು. ಈ ವಿಶ್ಲೇಷಣೆ ನಿಮಗೆ ಇತಿಹಾಸದ ಒಂದು ಹೊಸ ಮಗ್ಗುಲನ್ನು ಪರಿಚಯಿಸಿದೆ ಎಂದು ಭಾವಿಸುತ್ತೇನೆ.